ನಮಸ್ಕಾರ ಸ್ನೇಹಿತರೆ, ಟೆಕ್ ಬಾನ್ 90 ಟೆಕ್ ಗುರು ಹೆಸರಮಟ್ಟಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತೇನೆಂದರೆ MS ಆಫೀಸಲ್ಲಿ ಹೇಗೆ ಎಮೋಜಿಸ್ ಮತ್ತು ಸಿಂಬಲ್ನ ಯೂಸ್ ಮಾಡೋದು, ಶಾರ್ಟ್ಕಟ್ ಕೀ ಬಳಸಿ ಅಂತ ಹೇಳ್ಕೊಡ್ತೀನಿ. ಡೈರೆಕ್ಟಾಗಿ ಇಲ್ಲೊಂದು ಶಾರ್ಟ್ಕಟ್ ಕೀಸ್ ಅದಾವು, ಆ ಕೀ ಬಳಸಿ ಹೇಗೆ ಇದು ಮಾಡೋದಂತ. 1F435 ಆಲ್ಮೋಸ್ಟ್ ಭಾಳಷ್ಟು ವಿಡಿಯೋದಲ್ಲಿ ಇದನ್ನು ನೋಡಿರ್ತೀರಿ ನೀವು. ಈಗ 1F435 ಹೊಡೆದು ALT+X ಪ್ರೆಸ್ ಮಾಡೋದ್ರಿಂದ ಮಂಕಿ ಸಿಂಬಲ್ ತಾಯಿಲ್ ನೋಡ್ಬೋದು. ನೆಕ್ಸ್ಟ್ ಅದೇ ರೀತಿ 1F412 ALT+X ಮಂಕಿ ಸಿಂಬಲ್, ಕೂತಿದ್ದ ಮಂಕಿ. ಅದೇ ರೀತಿ 1F436 ALT+X ನಾಯಿ. ಅದೇ ರೀತಿ 1F415 ALT+X. ಅದೇ ರೀತಿ 1F429 ALT+X. ಈ ರೀತಿಯಾಗಿ ಒಂದೊಂದು ಕೋಡ್ ಇದೆ, ಆ ಕೋಡ್ ಯೂಸ್ ಮಾಡಿ ನಾವೇನು ಮಾಡ್ಬೋದು ಅಂದರೆ ಬೇರೆ ಬೇರೆ ಸಿಂಬಲ್ನ ಆಮೇಲೆ ಎಮೋಜಿಸ್ನ ಕ್ರಿಯೇಟ್ ಮಾಡ್ಕೋಬೋದು ಪ್ರಾಣಿದು. ಸೊ ಅದೇ ರೀತಿ ನೆಕ್ಸ್ಟ್ ಏನಂದರೆ, ಈಗ ನಮಗೊಂದಿಷ್ಟು ಕೋಡ್ ಬೇಕಾಗಿದ್ದು ಅಲ್ಫಾ ಬೀಟಾ ಗ್ಯಾಮಾ, ಆ ರೀತಿ ಹೇಗೆ ಮಾಡೋದು ಅದು ಒಂದು ಹೇಳ್ಕೊಡ್ತೀನಿ. ಈಗ ಆನಿ ಬೇಕಂದ್ರೆ 1F418 ಪ್ರೆಸ್ ಮಾಡಿ ALT+X ಪ್ರೆಸ್ ಮಾಡೋದ್ರಿಂದ ಆನಿ. ಸೊ ಈ ರೀತಿ. ಆಮೇಲೆ ಕೋಳಿ ಬೇಕಂದ್ರೆ 1F413 ALT+X. ಆಮೇಲೆ ಒಂದು ಪಕ್ಷಿ 1F425 ALT+X. ಸೊ ಈ ರೀತಿಯಾಗಿ ನಾವು ಇದು ಮಾಡ್ಬೋದು. ಅದೇ ರೀತಿ ಈಗ ಡಿಗ್ರಿ ಸಿಂಬಲ್ ಬೇಕಂದ್ರೆ ಏನು ಮಾಡೋದಂದ್ರೆ ಆಲ್ಟ್ ಜೊತೆಗೆ 234 ಪ್ರೆಸ್ ಮಾಡಿದ್ರೆ ಒಮೆಗಾ ಸಿಂಬಾಲು. ಆಮೇಲೆ ಆಲ್ಟ್ ಜೊತೆಗೆ 0176 ಪ್ರೆಸ್ ಮಾಡಿದ್ರೆ ಡಿಗ್ರಿ ಸಿಂಬಾಲು. ಅದೇ ರೀತಿ ಆಲ್ಟ್ ಜೊತೆಗೆ ಆಲ್ಟ್ ಹಿಡ್ಕೊಂಡು 242 ALT 243 ಗ್ರೇಟರ್ ದನ್ ಈಕ್ವಲ್ ಲೆಸ್ ದನ್ ಈಕ್ವಲ್. ನೆಕ್ಸ್ಟ್ ALT 241 ಪ್ಲಸ್ ಆರ್ ಮೈನಸ್. ALT 235 ಡೆಲ್ಟಾ. ಈ ರೀತಿ ಸಿಂಬಲ್ಸ್ನ ನಾವು ಯೂಸ್ ಮಾಡೋದು. ALT 156 ಆಮೇಲೆ ALT 157 ಆಮೇಲೆ 1/4 ಮಾಡೋದು ಹೇಗಂದ್ರೆ 0188 ಪ್ರೆಸ್ ಮಾಡೋದ್ರಿಂದ 1/4, ಹಾಫ್ 0189 ಪ್ರೆಸ್ ಮಾಡೋದ್ರಿಂದ ಹಾಫ್, ಆಮೇಲೆ 0190 ಪ್ರೆಸ್ ಮಾಡೋದು TF. ಅದು ಆಲ್ಟ್ ಜೊತೆಗೆ ಈ ಕೀ ಪ್ರೆಸ್ ಮಾಡೋದ್ರಿಂದ ಕೋಡ್. ಈ ರೀತಿಯಾದಂಥ ಸಿಂಬಲ್ನ ನಾವು ಮಾಡ್ಬೋದು. ಇದು ಒಂದೊಂದರಲ್ಲಿ ಈ ಥರ ಮಾಡೋದು, ಒಂದೊಂದರಲ್ಲಿ ಏನಾಗುತ್ತೆ ಅಂದರೆ ಬರೋದಿಲ್ಲ, ಸ್ಕ್ವೇರ್ ಬಾಕ್ಸ್ ಬರುತ್ತೆ. ಸೊ ಸ್ಕ್ವೇರ್ ಬಾಕ್ಸ್ ಯಾಕೆ ಬರುತ್ತೆ ಅಂದರೆ, ಇದಕ್ಕೆ ಈ ಸಿಂಬಲ್ ರನ್ ಆಗಬೇಕಂದ್ರೆ ಅದಕ್ಕೆ ಏನೈತೆ ಅಂದ್ರೆ ಒಂದು ಫಾಂಟ್ ಐತಿ. ಆ ಫಾಂಟ್ ಬಂದುಬಿಟ್ಟು ಶಿಗೋಯಿ EY ಸಿಂಬಲ್, ಆಮೇಲೆ ಶಿಗೋಯಿ EY ಎಮೋಜಿ. ಈ ಎರಡು ಫಾಂಟನ್ನು ನೀವು ಸಪ್ರೇಟಾಗಿ ಡೌನ್ಲೋಡ್ ಮಾಡಿನೇ ಇನ್ಸ್ಟಾಲ್ ಮಾಡಬೇಕು. ಸೊ ಅಂದಾಗ ಮಾತ್ರ ಏನಾಗ್ತವೆ, ಇವು ರನ್ ಆಗ್ತವೆ. ಅಂದ್ರೆ ಟೈಪ್ ಮಾಡಿದ್ದು ಕಾಣ್ತಾವೆ, ಇಲ್ಲ ಸ್ಕ್ವೇರ್ ಬಾಕ್ಸಲ್ಲೇ ಕಾಣ್ತಾವೆ. ಸೊ ಮೇನ್ ಏನು ಹೇಳ್ರಿ, ಶಿಗೋಯಿ UI ಸಿಂಬಲ್ ಮತ್ತು UI ಎಮೋಜಿ ಈ ಫಾಂಟ್ನ ಡೌನ್ಲೋಡ್ ಮಾಡೋಕೆ. ಅದು ಹೆಂಗೆ ಡೌನ್ಲೋಡ್ ಮಾಡೋಕೆ ಅನ್ನೋದು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋದಲ್ಲಿ ಹೇಗೆ ಫಾಂಟ್ನ ಡೌನ್ಲೋಡ್ ಮಾಡೋದಂತ ಅದನ್ನು ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ನೋಡಿರಿ. ಇಲ್ಲ ಇನ್ನೊಮ್ಮೆ ತೋರಿಸ್ತೀನಿ ಹೇಗೆ ಅನ್ನೋದು. ಏನಿಲ್ಲ, ಶಿಗೋಯಿ ಗೂಗಲ್ಗೆ ಹೋಗ್ರಿ. ಗೂಗಲಲ್ಲಿ ಶಿಗೋಯಿ UI ಎಮೋಜಿ ಫಾಂಟ್ ಅಥವಾ ಸಿಂಬಲ್ ಫಾಂಟ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿರಿ. ಸೊ ಇದರಲ್ಲಿ ಫಾಂಟ್ uclay.net ಅಂತಿರುತ್ತೆ ಸೈಟ್, ಅದನ್ನು ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ನಂಬರ್ ಆಫ್ ಫಾಂಟ್ಸ್ ಇರ್ತವೆ. ನಿಮ್ಗೆ ಯಾವ್ಯಾವ ಫಾಂಟ್ ಬೇಕು ಅನಿಸುತ್ತೆ ಆ ಫಾಂಟ್ನ, ಶಿಗೋಯಿ UI ಎಮೋಜಿ ಫಾಂಟ್ ಇದೆ. ಸೊ ಅದೇ ರೀತಿಯಲ್ಲಿ ಹಿಸ್ಟೋರಿಕ್ ಅಂತಿದೆ, ಈ ಥರ ಫಾಂಟ್ಸ್ ಕಾಣುತ್ತೆ. ಸೊ ಇದರಲ್ಲಿ ನಮಗೆ ಸಿಂಬಲ್ ಬೇಕಂತಿದ್ದ ಸಿಂಬಲ್ ಫಾಂಟ್, ಇದನ್ನು ಡೌನ್ಲೋಡ್ ಮಾಡಿರಿ. ಎಕ್ಸಾಂಪಲ್ಲಿಗೆ ತೋರಿಸ್ತೀನಿ. ಡೌನ್ಲೋಡ್ ಮಾಡಿ ಈ ರೀತಿ ರ್ಯಾರ್ ಫೈಲ್ ಅಂದರೆ ಜಿಪ್ ಫೈಲಲ್ಲಿ ಬರುತ್ತೆ. ಸೊ ಅದನ್ನು ಡಬಲ್ ಕ್ಲಿಕ್ ಮಾಡಿರಿ. ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿರಿ. ಓಪನ್ ಆದಮೇಲೆ ನೆಕ್ಸ್ಟ್ ಏನಂದರೆ ಈ ಥರ ಫೈಲ್ಸ್ ಶೋ ಆಗುತ್ತೆ. ನೀವು ಎಕ್ಸ್ಟ್ರಾಕ್ಟ್ ಕೂಡ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಈ TTF ಅನ್ನೋದು ಇರುತ್ತಲ್ಲ ಈ ಸಿಂಬಲಲ್ಲಿ, ಈ ಶಿಗೋಯಿ UI ಸಿಂಬಲ್ .TTF ಅಂತ ಇರುತ್ತೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿರಿ. ಈ ರೀತಿ ಬರುತ್ತೆ. ಇಲ್ಲಿ ಇನ್ಸ್ಟಾಲ್ ಅಂತ ಇರುತ್ತೆ, ಇನ್ಸ್ಟಾಲ್ ಕ್ಲಿಕ್ ಮಾಡಿರಿ. ಆಲ್ರೆಡಿ ನಿಮ್ಮಲ್ಲಿ ಇನ್ಸ್ಟಾಲ್ ಇತ್ತಂದರೆ ಈ ಥರ ಕೇಳುತ್ತೆ, ಇನ್ಸ್ಟಾಲ್ ಇಲ್ಲ ಅಂದರೆ ಡೈರೆಕ್ಟಾಗಿ ಇನ್ಸ್ಟಾಲ್ ಆಗುತ್ತೆ. ಸೊ ಇದಾದಮೇಲೆ ನೀವೇನು ಕೋಡ್ ಇರ್ತವೆ ಆ ಕೋಡ್ ಬಳಸಿ ನೀವೇನೈತಿ ಇದನ್ನು ರನ್ ಮಾಡ್ಬೋದು. ಧನ್ಯವಾದಗಳು.
ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಚಾನಲ್ ವಿಡಿಯೋಸ್ ವ್ಯೂ ಮಾಡಿರಿ ಮತ್ತು ಚಾನಲ್ನ ಶೇರ್ ಮಾಡಿರಿ.